ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು ಪಿಯಾಜೆ ಅವರ ವಿಕಾಸದ ಹಂತಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿವರೆಗೆ ನಾವು ವಿಕಾಸ ಅಂದ್ರೆ ಏನು, ವಿಕಾಸದ ಹಂತಗಳು, ಇದ್ರ ಬಗ್ಗೆ ಎಲ್ಲ ನಾವು ನೋಡಿದ್ವಿ ಅಲ್ವಾ. ಅಂದ್ರೆ ಇವಾಗ ಪಿಯಾಜೆ ಅವ್ರ ಪ್ರಕಾರ ವಿಕಾಸದ ಹಂತಗಳು ಏನೇನು ಅಂತ. ಓಕೆ, ಇದ್ರ ಬಗ್ಗೆ ಕಂಪಲ್ಸರಿ ಅಂದ್ರೆ ಪಿಯಾಜೆ ಅವ್ರ ಬಗ್ಗೆ ಕಂಪಲ್ಸರಿ ಕ್ವೆಶನ್ಸ್ ಇದ್ದೇ ಇರತ್ತೆ. ಓಕೆ, ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ. ಇವರು ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿ 4 ಟೈಪ್ಸ್ ಹೇಳಿದ್ರು. ಅಂದ್ರೆ 4 ಸ್ಟೆಪ್ಸ್ ಅನ್ನ ಹೇಳಿದ್ರು. ಮೊದಲನೇದು ಬಂದು 0 ಇಂದ 2 ಅಂದ್ರೆ ಹುಟ್ಟಿನಿಂದ 2 ವರ್ಷಗಳವರೆಗೆ, ತದನಂತರ 2 ರಿಂದ 7 ವರ್ಷ, ಆಮೇಲೆ 7 ರಿಂದ 11 ವರ್ಷ, ಆಮೇಲೆ 11 ವರ್ಷಗಳ ಮೇಲ್ಪಟ್ಟು. ಓಕೆ, ಇದು ಸಂವೇದನಾ ಗತಿ ಹಂತ ಅಂತ ಕರೀತಾರೆ. ಯಾವುದು ಹುಟ್ಟಿನಿಂದ 2 ವರ್ಷಗಳವರೆಗೆ. ಇನ್ನು 2 ವರ್ಷಗಳಿಂದ 7 ವರ್ಷಗಳವರೆಗೆ ಕಾರ್ಯಪೂರ್ವ ಹಂತ, ಆಮೇಲೆ ಮೂರ್ತ ಕಾರ್ಯಗಳ ಹಂತ 7 ರಿಂದ 11 ವರ್ಷಗಳವರೆಗೆ, ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷಗಳ ಮೇಲ್ಪಟ್ಟು. ಬೌದ್ಧಿಕ ವಿಕಾಸದ ಮೊದಲ ಬದಲಾವಣೆ ಅಂತ ಅಂದ್ರೆ ಸ್ಕೀಮಾದಿಂದ ಪ್ರಾರಂಭ ಆಗುತ್ತೆ. ಬೌದ್ಧಿಕ ವಿಕಾಸ ಏನಿರುತ್ತಲ್ವಾ ಅದರ ಮೊದಲ ಬದಲಾವಣೆಯನ್ನೇ ಸ್ಕೀಮಾದಿಂದ ಪ್ರಾರಂಭ ಆಗುತ್ತೆ. ಪಾಯಿಂಟ್ ಟು ಬಿ ನೋಟೆಡ್. ಸ್ಕೀಮಾ ಅಂದ್ರೆ ಏನು? ಪರಿಸರ ಜೊತೆಗಿನ ಅಂತರ್ಕ್ರಿಯೆಯಿಂದ ಇದು ಮಾರ್ಪಾಡಾಗುತ್ತೆ. ಯಾವುದು? ಸ್ಕೀಮಾ ಅನ್ನುವಂಥದ್ದು ಪರಿಸರ ಜೊತೆಗಿನ ಅಂತರ್ಕ್ರಿಯೆಯಿಂದ ಇದು ಮಾರ್ಪಾಡಾಗುತ್ತೆ. ಈ ಬದಲಾವಣೆಯನ್ನು ವಿವರಿಸೋದಕ್ಕೆ ಅಡಾಪ್ಟೇಷನ್ ಅನ್ನುವಂತಹ ಪದವನ್ನ ಬಳಸ್ತಾರೆ. ಓಕೆ, ಏನಂತ ಬಳಸ್ತಾರೆ? ಅಡಾಪ್ಟೇಷನ್. ಅಡಾಪ್ಟೇಷನ್ ಅನ್ನುವಂಥದ್ದು ಹೊಂದಾಣಿಕೆ ಅಂತ ನಾವು ಕರಿತೀವಿ. ಓಕೆ, ಯಾಕೆ ಅಂದ್ರೆ ಪರಿಸರದ ಜೊತೆಗಿನ ಅಂತರ್ಕ್ರಿಯೆಯಿಂದ ಸ್ಕೀಮಾ ಅನ್ನುವಂಥದ್ದು ಮಾರ್ಪಾಡಾಗುತ್ತೆ. ಸೊ ಅದನ್ನ ವಿವರಿಸೋದಕ್ಕೆ ಹೊಂದಾಣಿಕೆ ಅನ್ನುವಂಥ ಪದವನ್ನ ಬಳಸ್ತಾರೆ. ಸೊ ಈ ಒಂದು ಹೊಂದಾಣಿಕೆ ಪದ ಏನಿದೆಯಲ್ಲ, ಅದು 2 ಪೂರಕ ಪ್ರಕ್ರಿಯೆಗಳ ಮೂಲಕ ನಡೆಯುತ್ತೆ. ದಟ್ ಈಸ್ ಒನ್ ಈಸ್ ಅಸಿಮಿಲೇಷನ್, ಇನ್ನೊಂದು ಅಕೊಮೊಡೇಷನ್. ಅಸಿಮಿಲೇಷನ್ ಅಂತ ಹೇಳಿದ್ರೆ ಮನೋಗತ ಮಾಡ್ಕೊಳ್ಳೋದು ಅಂತ ಹೇಳಿ, ಅದನ್ನ ಇನ್ನೊಂದು ವರ್ಡ್ ಸ್ವಾಂಗೀಕರಣ ಅಂತ ಕೂಡ ಕರೀತಾರೆ. ಇನ್ನು ಅಕೊಮೊಡೇಷನ್ ಅಂತ ಹೇಳಿದ್ರೆ ಸ್ಥಳಾವಕಾಶ ಒದಗಿಸುವಿಕೆ ಅಂತ ಹೇಳ್ತೀವಿ. ಸ್ಥಳಾವಕಾಶ ಒದಗಿಸ್ಕೊಡುತ್ತೆ. ಓಕೆ, ಹಾಗಾದ್ರೆ ಎರಡನ್ನು ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ, ಮನೋಗತ ಮಾಡಿಕೊಳ್ಳುವಿಕೆ ಅಂತ ಹೇಳಿದ್ರೆ ಹೊಸ ಪರಿಕಲ್ಪನೆಗಳು ಮತ್ತು ಅನುಭವಗಳನ್ನ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ಇರುವಂತಹ ಅಸ್ತಿತ್ವದಲ್ಲಿ ಇರುವಂತಹ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳೋದು. ಈಗ ಆಲ್ರೆಡಿ ಒಬ್ಬ ಸ್ಪೂನ್ ಹಿಡ್ಕೊಳೋದಕ್ಕೆ ಗೊತ್ತಿರುವಂತಹ ಒಬ್ಬ ವ್ಯಕ್ತಿಗೆ, ಅಂದ್ರೆ ಒಂದು ಪಾಪುಗೆ, ಒಂದು ಮಗುಗೆ ಪೆನ್ ಹಿಡ್ಕೊಳೋದು ಕಲಿಯುವಂತದ್ದು. ಈಗ ಸ್ಪೂನ್ ಹಿಡ್ಕೊಳೋದು ಹೆಂಗೆ ಅಂತ ಗೊತ್ತಿರುತ್ತಲ್ವಾ. ಸೊ ಪೆನ್ ಹಿಡ್ಕೊಳೋದು ಹೆಂಗೆ ಅಂತ ಅನ್ನೋದನ್ನು ಸೇರಿಸ್ಕೊಳ್ಳುವಂತ ಕ್ರಿಯೆ ಅಂತ ಹೇಳ್ಬೋದು. ಅದನ್ನ ನಾವೇನಂತ ಹೇಳ್ತೀವಿ? ಅಸಿಮಿಲೇಷನ್. ಅವುಗಳನ್ನ ನಂತರದ ಸನ್ನಿವೇಶಗಳಲ್ಲಿ ಬಳಸ್ಕೊಳ್ಳೋದು. ಓಕೆ, ಇನ್ನು ಮನೋಗತ ಅಂದ್ರೆ ಏನು? ಸ್ಥಳಾವಕಾಶ ಒದಗಿಸುವಿಕೆ. ಇದು ಏನ್ ಮಾಡುತ್ತೆ ಅಂದ್ರೆ ಮನೋಗತ ಮಾಡಿಕೊಂಡಂತಹ ವರ್ತನೆ ಮುಂದಿನ ವರ್ತನೆಗಳಿಗೆ ಸ್ಥಳಾವಕಾಶ ಒದಗಿಸುವಿಕೆಗೆ ಮೂಲಾಧಾರಗಳು ಆಗಿ ಸಹಾಯ ಮಾಡುತ್ತೆ. ನೋಡಿ, ಮನೋಗತ ಮಾಡಿಕೊಂಡಂತದ್ದು ಅಂದ್ರೆ ಇವಾಗ ಅಸಿಮಿಲೇಷನ್ ಅನ್ನುವಂಥದ್ದು ಮುಂದಿನ ವರ್ತನೆಗಳಿಗೆ ಕೆಲವೊಂದಿಷ್ಟು ಸ್ಥಳಾವಕಾಶವನ್ನ ಒದಗಿಸ್ಕೊಡುತ್ತೆ. ಅದು ಒಂಥರ ಬೇಸ್ ತರ ವರ್ಕ್ ಮಾಡುತ್ತೆ. ಓಕೆ, ಈಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ, ಪಿಯಾಜೆ ಅವರು ಕೊಟ್ಟಂತಹ ವಿಕಾಸದ ಹಂತಗಳು ಏನ್ ಬರುತ್ತಲ್ವಾ ಅದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಮೊದಲನೇದು ಬಂದು ಸಂವೇದನಾ ಗತಿ ಹಂತ. ಸಂವೇದನಾ ಗತಿ ಹಂತ ಅನ್ನುವಂಥದ್ದು ಹುಟ್ಟಿನಿಂದ 2 ವರ್ಷಗಳವರೆಗೆ ಅಂತ ಹೇಳಿದ್ವಿ. ಅದನ್ನು ನಾವು ಸೆನ್ಸರಿ ಮೋಟಾರ್ ಪೀರಿಯಡ್ ಅಂತ ಕೂಡ ಕರಿತೀವಿ. ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂಥವು ಅನ್ನೋದು ಎಂಬ ಅರಿವು ಇಲ್ಲಿ ಮೂಡುತ್ತೆ ಮಗುಗೆ. ಓಕೆ, ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇದಾವೆ ಅನ್ನುವಂಥದ್ದು ಅರಿವು ಮೂಡುತ್ತೆ. ಜೊತೆಗೆ ತನ್ನ ದೇಹ ಹಾಗೂ ಇತರೆ ಕ್ರಿಯೆಗಳ ನಡುವಿನ ಸಂಬಂಧವನ್ನ ಮಗು ಅರ್ಥ ಮಾಡ್ಕೊಳ್ತಾನೆ. ಓಕೆ, ಅದ್ರ ನಂತರ ವಸ್ತುಗಳು ಶಾಶ್ವತವಾಗಿರುತ್ತೆ ಅನ್ನುವಂಥ ಕಲ್ಪನೆ ಮೂಡುತ್ತೆ. ಅಂದ್ರೆ ವಸ್ತುಗಳು ಶಾಶ್ವತ ಅನ್ನುವಂಥ ಕಲ್ಪನೆ ಇಲ್ಲಿ ಮೂಡುತ್ತೆ. ಇದಿಷ್ಟು ಸೆನ್ಸರಿ ಮೋಟಾರ್ ಪೀರಿಯಡ್ ಅಲ್ಲಿ ನಡೆಯುವಂಥದ್ದು. ಓಕೆ, ಈಗ ಪ್ರೀ ಆಪರೇಷನಲ್ ಪೀರಿಯಡ್ ಅಂದ್ರೆ ಕಾರ್ಯಪೂರ್ವ ಹಂತ. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಭಾಷೆಯನ್ನ ಬಳಸುತ್ತೆ, ವಸ್ತುಗಳನ್ನ ಪದ ಮತ್ತು ಬಿಂಬಗಳಿಂದ ಪ್ರತಿನಿಧಿಸುತ್ತೆ, ಅಹಂ ಕೇಂದ್ರಿತ ಪ್ರವೃತ್ತಿ ಕಂಡು ಬರುತ್ತೆ, ಜಗತ್ತು ತನಗಾಗಿ ಇರುತ್ತೆ, ತನಗಾಗಿನೇ ಇರೋದು ಅಂತ ಮಗು ಭಾವಿಸುತ್ತೆ, ಸಾಂಕೇತಿಕ ಆಟಗಳು, ಚಿತ್ರರಚನಾ ಸಾಮರ್ಥ್ಯ ಇಲ್ಲಿ ಮಗು ಬೆಳೆಸ್ಕೊಳ್ಳುತ್ತೆ. ಇನ್ನು ಮೂರ್ತ ಕಾರ್ಯಗಳ ಹಂತ. ಮೂರ್ತ ಕಾರ್ಯಗಳ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ನಂತರದಲ್ಲಿ 6ನೇ 7ನೇ ಮತ್ತು 9 ಅಂದ್ರೆ ಸಂಖ್ಯಾ ಮತ್ತೆ ದ್ರವ್ಯರಾಶಿ 7 ಮತ್ತೆ ತೂಕ ಸ್ಥಾಯಿತ್ವ, ಹೀಗೆ ಸ್ಥಾಯಿತ್ವದ ಪರಿಕಲ್ಪನೆಗಳನ್ನ ಸಾಧಿಸ್ತಾ ಹೋಗುತ್ತೆ ಮಗು. ಆಮೇಲೆ ವಸ್ತುಗಳನ್ನ ಜೋಡಿಸುವ ಮತ್ತು ವರ್ಗೀಕರಿಸುವಂತಹ ಸಾಮರ್ಥ್ಯವನ್ನು ಗಳಿಸುತ್ತೆ, ಮತ್ತೆ ಅದನ್ನ ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗುತ್ತೆ ಮಗು.
ಓಕೆ. ಇನ್ನು ಔಪಚಾರಿಕ ಕಾರ್ಯಗಳ ಹಂತ. ಓಕೆ, 11 ವರ್ಷದ ಮೇಲ್ಪಟ್ಟು. ಇದನ್ನು ನಾವು ಫಾರ್ಮಲ್ ಆಪರೇಷನಲ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಇಲ್ಲಿ ಅಮೂರ್ತ ಚಿಂತನಾ ಸಾಮರ್ಥ್ಯ ಮೂಡುತ್ತೆ ಮಗುಗೆ. ತರ್ಕಬದ್ಧ ಹೇಳಿಕೆಗಳನ್ನ ವಿಚಾರಿಸಿ, ವಿಶ್ಲೇಷಿಸಿ ಪರಿಹಾರಗಳನ್ನ ಕಂಡುಕೊಳ್ತಾನೆ ಮಗು. ತದನಂತರ ಊಹಾತ್ಮಕ, ಭವಿಷ್ಯದ ಹಾಗೂ ಆದರ್ಶದ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸ್ತಾನೆ. ಇನ್ನು ಅನುಗಮನ ಅಂದ್ರೆ ಅನುಗಮನ, ನಿಗಮನಾತ್ಮಕ ಚಿಂತನಾ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹಾರ, ಪ್ರತಿಫಲನಾತ್ಮಕ ಚಿಂತನೆ, ತಾರ್ಕಿಕ ಹೇಳಿಕೆಗಳನ್ನ ಬಿಡಿಸುವಂತ ಸಾಮರ್ಥ್ಯ ಕೂಡ ಇಲ್ಲಿ ಮಗು ಬೆಳೆಸ್ಕೊಳ್ತಾ ಹೋಗುತ್ತೆ. ಹಾಗಾದ್ರೆ ಪಿಯಾಜೆ ಅವರ ಈ ಒಂದು ವಿಕಾಸದ ಸಿದ್ಧಾಂತ ಏನ್ ಹೇಳುತ್ತಲ್ವಾ, ಅದರ ಶೈಕ್ಷಣಿಕ ಮಹತ್ವ ಏನು ಅಂತ ನೋಡೋದಾದ್ರೆ, ಬೋಧನಾ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿರ್ಬೇಕು ಅಂತ ಹೇಳುತ್ತೆ. ಕಲಿಕೆಯ ಅನುಭವಗಳು ವ್ಯಕ್ತಿಯ ಜ್ಞಾನಾತ್ಮಕ ಕಾರ್ಯಗಳಿಗೆ ಅನುಗುಣವಾಗಿರ್ಬೇಕು ಅಂತ ಹೇಳುತ್ತೆ. ಮಕ್ಕಳು ಸ್ವತಃ ಕಲಿಯಲು ಸೂಕ್ತ ಸಾಮಗ್ರಿಗಳು ಮತ್ತೆ ಅವಕಾಶಗಳನ್ನ ನಾವು ಹೆಚ್ಚು ಹೆಚ್ಚು ಒದಗಿಸ್ಬೇಕು ಅಂತ ಹೇಳುತ್ತೆ. ಸಮವಯಸ್ಕರೊಡನೆ ಅಂತರ್ಕ್ರಿಯೆಯ ಮೂಲಕ ಕಲಿಯುವುದಕ್ಕೆ ಮಕ್ಕಳಿಗೆ ನಾವು ಒತ್ತು ಕೊಡಬೇಕು, ಬಿಡಬೇಕು ಸೋಷಿಯಲ್ ಆಗಿ ಅಂತ ಹೇಳುತ್ತೆ. ಆಮೇಲೆ ಸಂಶೋಧನಾ ಕಲಿಕೆ ಮತ್ತು ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನಗಳಿಗೆ ತಾತ್ವಿಕ ಹಿನ್ನೆಲೆ ಈ ಒಂದು ಪಿಯಾಜೆ ಅವರು ಕೊಟ್ಟಂತಹ ಏನು ಥಿಯರಿ ಕೊಟ್ಟಿದ್ದಾರೆ ಅದು ಒದಗಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಓಕೆ, ಇದಿಷ್ಟು ಪಿಯಾಜೆ ಅವ್ರ ಬಗ್ಗೆ ಆಯ್ತು. ಈಗ ಬ್ರೂನರ್ ಅವ್ರ ಬಗ್ಗೆ ನೋಡ್ತಾ ಹೋಗೋಣ. ಇವರು ಕೂಡ ಬೌದ್ಧಿಕ ವಿಕಾಸದ ಹಂತಗಳನ್ನ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ, ಎನಾಕ್ಟಿವ್, ಐಕಾನಿಕ್, ದೆನ್ ಸಿಂಬಾಲಿಕ್ ಅಂತ ಹೇಳ್ತೀವಿ ಬ್ರೂನರ್ ಅವರು. ಓಕೆ, ಎನಾಕ್ಟಿವ್, ಐಕಾನಿಕ್ ಮತ್ತೆ ಸಿಂಬಾಲಿಕ್, ಐಸ್. ಓಕೆ, ಎನಾಕ್ಟಿವ್ ಅನ್ನುವಂಥದ್ದು ಅಶಾಬ್ದಿಕವಾಗಿರುತ್ತೆ. ಓಕೆ, ಅಶಾಬ್ದಿಕ. ಓಕೆ, ಕ್ರಿಯೆ ಮತ್ತು ಚಲನೆಯ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಓಕೆ, ಕ್ರಿಯೆ ಮತ್ತು ಚಲನೆಯ ಮೇಲೆ ಅವಲಂಬಿತ ಆಗಿರುತ್ತೆ. ಕಲಿಕೆ ಅನ್ನುವಂಥದ್ದು ಕ್ರಿಯೆಯ ಮೂಲಕ ನಡೆಯುತ್ತೆ ಅಂತ ಹೇಳ್ತಾರೆ. ಆಮೇಲೆ ಚಿತ್ರ ಬರೆಯೋದು, ಸೈಕಲ್ ಸವಾರಿ ಮಾಡೋದು, ಓಕೆ, ಅಂದ್ರೆ ಕ್ರಿಯೆಯ ಮೂಲಕ ನಡೆಯುತ್ತೆ ಅಂತ ಇವ್ರು ಹೇಳ್ತಾರೆ. ಘಟನೆಗಳನ್ನ ಗತಿ ಸಾಮರ್ಥ್ಯದ ಚಟುವಟಿಕೆಗಳ ಮೂಲಕ ವಿವರಿಸ್ತಾರೆ ಅಂತ ಹೇಳಿ. ಇನ್ನು ಐಕಾನಿಕ್ ಅನ್ನುವಂಥದ್ದು ಪ್ರತಿಮಾ ರೂಪ, ಬಿಂಬ ರೂಪ, ಚಿತ್ರ ರೂಪದ ಮೂಲಕ ಇಂದ್ರಿಯ ಅನುಭವಗಳನ್ನ ಜ್ಞಾನಾತ್ಮಕ ಮಾದರಿಯಾಗಿ ಪರಿವರ್ತಿಸ್ತಾರೆ ಮಕ್ಕಳು. ಆಮೇಲೆ ಇಂದ್ರಿಯ ಸಂವೇದನೆಗಳ ಮೂಲಕ ಗ್ರಹಿಸಿ ಆಂತರಿಕವಾಗಿ ಮೂರ್ತೀಕರಿಸಿ ಪ್ರತಿನಿಧಿಸುತ್ತದೆ ಅಂತ ಐಕಾನಿಕ್ ಬಗ್ಗೆ ಹೇಳ್ತಾರೆ. ಇನ್ನು ಸಿಂಬಾಲಿಕ್ ಅಂತ ಬಂದಾಗ ಸಾಂಕೇತಿಕ ಪ್ರಾತಿನಿಧ್ಯ ಅಂದ್ರೆ ಮಗು ತನ್ನ ಅನುಭವಗಳನ್ನ ಭಾಷಾ ರೂಪಕ್ಕೆ ಬದಲಾಯಿಸುತ್ತೆ, ಪದಗಳನ್ನ ಬಳಸುತ್ತೆ, ಅಮೂರ್ತ ಪರಿಕಲ್ಪನೆಗಳು ಇಲ್ಲಿ ಮೂಡ್ತವೆ ಅಂತ ಹೇಳ್ತಾರೆ ಬ್ರೂನರ್ ಅವರು. ಹಾಗಾದ್ರೆ ಬ್ರೂನರ್ ಅವರ ಈ ಒಂದು ಥಿಯರಿ ಏನಿದೆಯಲ್ಲ, ಇದರ ಒಂದು ಶೈಕ್ಷಣಿಕ ಮಹತ್ವ ಏನು ಅಂತ ನೋಡೋದಾದ್ರೆ, ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಬೋಧನೆ ಮಾಡಿದ್ರೆ ಲರ್ನಿಂಗ್ ಅನ್ನುವಂಥದ್ದು ಮತ್ತೆ ಲರ್ನಿಂಗ್ ಟೀಚಿಂಗ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಸಂಶೋಧನಾ ಕಲಿಕೆಯ ಮೂಲಕ ಅರ್ಥಪೂರ್ಣ ಕಲಿಕೆ ಸಾಧ್ಯ ಆಗುತ್ತೆ. ಆಮೇಲೆ ಪುನರ್ಬಲನವನ್ನ ಸೂಕ್ತ ಸಮಯದಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಓಕೆ, ಮುಂದುವರೆದು ನೋಡೋದಾದ್ರೆ ಪಿಯಾಜೆ ಅವರ ನೈತಿಕ ವಿಕಾಸದ ಹಂತಗಳು. ಹಂತಗಳನ್ನು ನೋಡೋದಾದ್ರೆ ಇದು ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಪೀರಿಯಡ್ ಆಫ್ ಹೆಟಿರೋನಾಮಸ್ ಆಮೇಲೆ ಪೀರಿಯಡ್ ಆಫ್ ಆಟೋನಮಸ್ ಮಾರಾಲಿಟಿ ಅಂತ ಬರುತ್ತೆ. ನೈತಿಕ ಸದಾಚಾರ ಅಥವಾ ಪರಾಧಿಪತ್ಯ ಹಂತ ಅಂತ ಅಂದ್ರೆ ಏನು, ಇದು ಎಲ್ಲಿಂದ ಇಲ್ಲಿವರೆಗೂ ಇರುತ್ತೆ ಅಂದ್ರೆ ಇದು 5 ರಿಂದ 10 ವರ್ಷ, ಅದು 10 ವರ್ಷದ ಮೇಲ್ಪಟ್ಟಿರುತ್ತೆ. ಇಲ್ಲಿ ಅಪರಿಪಕ್ವತೆ ನೈತಿಕ ಬೆಳವಣಿಗೆ ಕೊರತೆಗೆ ಕಾರಣವಾಗುತ್ತೆ. ಅಂದ್ರೆ ಇಲ್ಲಿ ಅಷ್ಟಾಗಿ ಮೆಚುರಿಟಿ ಹೊಂದಿಲ್ಲದೆ ಇರೋ ಕಾರಣ ನೈತಿಕ ಬೆಳವಣಿಗೆ ಉಂಟಾಗೋದಿಲ್ಲ ಇಲ್ಲಿ. ಓಕೆ, ಎಲ್ಲಾ ನಿಯಮಗಳು ಶಾಶ್ವತ, ಅವುಗಳನ್ನ ಬದಲಾಯಿಸಬಾರದು ಅಂತ ಅನ್ಕೋತಾರೆ ಮಕ್ಕಳು. ಕಡ್ಡಾಯವಾಗಿ ಅದಕ್ಕೆ ನಾವು ವಿಧೇಯರಾಗಿರ್ಬೇಕು ಅಂತ ಭಾವಿಸ್ತಾರೆ ಮಕ್ಕಳು. ಓಕೆ, ಅದೇ ಮುಂದುವರೆದು ಸ್ವಯಮಾಧಿಪತ್ಯ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 10 ವರ್ಷ ಮೇಲ್ಪಟ್ಟು ಅಲ್ಲೇನಾಗುತ್ತೆ ಅಂದ್ರೆ ಇಲ್ಲಿ ಬೌದ್ಧಿಕ ವಿಕಾಸ ಹೆಚ್ಚಾಗುತ್ತೆ. ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ ಆಗ್ತಾರೆ ಮಕ್ಕಳ ತಮ್ಮ ಇಚ್ಛೆಗೆ ನಿಯಮಗಳನ್ನ ಬದಲಾಯಿಸ್ತಾರೆ. ವಿಕಾಸಾತ್ಮಕ ಕಾರ್ಯಗಳು ಓಕೆ, ಮಕ್ಕಳು ತಮ್ಮ ಇಚ್ಛೆಗೆ ತಕ್ಕಂತೆ ಅವರು ನಿಯಮಗಳನ್ನ ಬದಲಾಯಿಸ್ಕೊಳ್ತಾರೆ. ಓಕೆ, ಇದಿಷ್ಟು ಪೀರಿಯಡ್ ಆಫ್ ಆಟೋನಮಸ್ ಮಾರಾಲಿಟಿ. ಇದು ಆಟೋನಮಸ್, ನಮಗೆ ಹೆಂಗ್ ಬೇಕೋ ಹಾಗೆ ಮಾರಾಲಿಟಿ. ಇದು ಪೀರಿಯಡ್ ಆಫ್ ಹೆಟಿರೋನಮಸ್. ಓಕೆ, ಸೊ ಇಲ್ಲಿ ವಿಕಾಸಾತ್ಮಕ ಕಾರ್ಯಗಳು ನೋಡಿ, ವಿಕಾಸಾತ್ಮಕ ಕಾರ್ಯಗಳು ಇಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಕಾಸಾತ್ಮಕ ಕಾರ್ಯಗಳು ಇದ್ರ ಬಗ್ಗೆ ಹೇಳಿದವರು ಯಾರು ಅಂತ ಹೇಳಿದ್ರೆ ರಾಬರ್ಟ್ ಹ್ಯಾಬಿಥರ್ಸ್ಟ್ ಅವರು. ಓಕೆ, ಸೊ ಈ ಒಂದು ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಪ್ರಭಾವ ಬೀರುವಂತ ಅಂಶಗಳನ್ನ ನಾವು ನೋಡೋದಾದ್ರೆ ವಿಕಾಸದ ಮಟ್ಟ, ಮಾರ್ಗದರ್ಶನ, ಅಭಿಪ್ರೇರಣೆ, ಉತ್ತಮ ಆರೋಗ್ಯ,
ಉತ್ತಮ ಆರೋಗ್ಯ ಮತ್ತೆ ಹೆಚ್ಚಿನ ಮಟ್ಟದ ಬುದ್ಧಿಶಕ್ತಿ, ಸೃಜನಶೀಲತೆ ಇವೆಲ್ಲವೂ ಕೂಡ ವಿಕಾಸಾತ್ಮಕ ಕಾರ್ಯಗಳಿಗೆ ಹೆಚ್ಚು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಓಕೆ, ಈಗ ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಹಂತಗಳು ನೋಡಿ. ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಹಂತಗಳಲ್ಲಿ ಫಸ್ಟ್ ನೈತಿಕ ವಿಕಾಸವನ್ನ ಶಕ್ತಿಯ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಕರೀತಾರೆ. ಶಕ್ತಿಯ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಕರೀತಾರೆ ನೈತಿಕ ವಿಕಾಸ ಅಂತ ಅಂದ್ರೆ. ಓಕೆ, ಇದರಲ್ಲಿ ನಾವು ಮೊದಲನೇದಾಗಿ ನೋಡ್ತಾ ಹೋದ್ರೆ ಮೊದಲನೇದು ನೋಡ್ತಾ ಹೋದ್ರೆ ಸಾಂಪ್ರದಾಯಿಕ ಅಂದ್ರೆ ಸಾಂಪ್ರದಾಯಿಕ ಪೂರ್ವ ನೈತಿಕ ವಿಕಾಸದ ಹಂತ ಅಂತ ಹೇಳ್ತೀವಿ. ಸಾಂಪ್ರದಾಯಿಕ ಪೂರ್ವ ನೈತಿಕ ವಿಕಾಸದ ಹಂತ 4 to 10 years ಇದು ಇರುತ್ತೆ. ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮಾರಲಿಟಿ ಅಂತ ಅಂದ್ರೆ ಸರಿ ತಪ್ಪು ತೀರ್ಮಾನಗಳನ್ನ ಮಾಡಲು ಮಗು ಪ್ರಾರಂಭಿಸ್ತಾನೆ. ಇವನ ನೈತಿಕತೆ ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತೆ. ಅಂದ್ರೆ ನಾನು ಇದೇ ರೀತಿ ಮಾಡ್ಬೇಕಿಲ್ಲ ಅಂದ್ರೆ ಶಿಕ್ಷೆ ಕೊಡ್ತಾರೆ ಅಂದ್ರೆ ಭಯ ಇರುತ್ತೆ. ಓಕೆ, ಭಯದಿಂದ ನಿಯಂತ್ರಿಸಲ್ಪಡುತ್ತೆ ನೈತಿಕತೆ ಅನ್ನುವಂಥದ್ದು. ಇನ್ನು ಪೋಷಕರ ಆದೇಶಗಳನ್ನ ಮಗು ಪಾಲಿಸುತ್ತೆ. ಪೋಷಕರಿಂದ ಹೊಗಳಿಕೆ ಪುರಸ್ಕಾರ ಪಡೆಯೋದಕ್ಕೆ ಮಗು ಇಚ್ಛಿಸುತ್ತೆ. ಗುಡ್, ವೆರಿ ಗುಡ್ ಅಂದ್ರೆ ಆ ಮಕ್ಕಳಿಗೆ ಏನೋ ಖುಷಿ. ಓಕೆ, ಇನ್ನು ಸಾಂಪ್ರದಾಯಿಕ ನೈತಿಕ ವಿಕಾಸದ ಹಂತ ಪೀರಿಯಡ್ ಆಫ್ ಕನ್ವೆನ್ಷನಲ್ ಮಾರಾಲಿಟಿ. ಇದು ಏನು ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮಾರಾಲಿಟಿ. ಓಕೆ, ಇದು ಕನ್ವೆನ್ಷನಲ್ ಮಾರಾಲಿಟಿ. ಇಲ್ಲಿ ಮಗು ಸಮಾಜದೊಂದಿಗೆ ಗುರುತಿಸಿಕೊಳ್ಳುತ್ತೆ. ಓಕೆ, ಸಮಾಜದ ನೀತಿ ನಿಯಮಗಳನ್ನ ಪಾಲಿಸುತ್ತೆ. ಸಮಾಜ ಒಪ್ಪುವ ರೀತಿಯಲ್ಲಿ ಕೆಲಸವನ್ನ ಕೈಗೊಳ್ಳುತ್ತೆ ಮಗು. ಇನ್ನು ಮೂರನೇದು ಬಂದ್ರೆ ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಮಾರಾಲಿಟಿ. ಪ್ರೀ, ಪ್ರೆಸೆಂಟ್, ಪೋಸ್ಟ್. ಓಕೆ, ಪ್ರೀ ಕನ್ವೆನ್ಷನಲ್ ಮಾರಾಲಿಟಿ, ಕನ್ವೆನ್ಷನಲ್ ಮಾರಾಲಿಟಿ, ಆಮೇಲೆ ಪೋಸ್ಟ್ ಕನ್ವೆನ್ಷನಲ್ ಮಾರಾಲಿಟಿ. ಇಲ್ಲೇನಾಗುತ್ತೆ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಅಂತ ಕೇಳ್ತೀವಿ. ಇದು 13 ವರ್ಷದ ಮೇಲ್ಪಟ್ಟಿರುತ್ತೆ. ಇದು 13 ವರ್ಷದ ಮೇಲ್ಪಟ್ಟ ಇರುತ್ತೆ. ನೈಜವಾದ ನೈತಿಕ ಬೆಳವಣಿಗೆಯ ಉನ್ನತ ಮಟ್ಟವನ್ನ ಇದು ಸೂಚಿಸುತ್ತೆ. ಇದ್ರ ಬಗ್ಗೆ ನೋಡಿ, ನೈಜವಾದ ನೈತಿಕ ಬೆಳವಣಿಗೆಯ ಉನ್ನತ ಮಟ್ಟವನ್ನ ಸೂಚಿಸುವಂತದ್ದು ಯಾವುದು ಅಂತ ಕೇಳ್ತಾರೆ. ದಟ್ ಇಸ್ ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಮಾರಾಲಿಟಿ. ಓಕೆ, ಆಮೇಲೆ ವ್ಯಕ್ತಿ ಸ್ವಯಂ ತೀರ್ಮಾನಗಳನ್ನ ಕೈಗೊಳ್ತಾನೆ. ವ್ಯಕ್ತಿ ಸಮಾಜದ ನೀತಿ ನಿಯಮಗಳಿಗೆ ಬದ್ಧನಾಗಿರೋದಿಲ್ಲ. ಗೌರವ, ನ್ಯಾಯಪರತೆ ಮತ್ತೆ ಸಮಾನತೆ ಮೇಲೆ ನಂಬಿಕೆಯನ್ನ ಇರಿಸಿಕೊಂಡಿರ್ತಾನೆ. ಓಕೆ, ಇನ್ನು ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸದ ಹಂತಗಳು. ಓಕೆ, ಎರಿಕ್ಸನ್ ರವರು ನೋಡೋದಾದ್ರೆ ಇಲ್ಲಿ ನೋಡಿ, ನಂಬಿಕೆ ವರ್ಸಸ್ ಅಪನಂಬಿಕೆ, ಇದು ವರ್ಸಸ್ ಯಾವ್ದು ಅನ್ನೋದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಓಕೆ, ಇದ್ರಲ್ಲಿ ಅದೇ ಇಂಪಾರ್ಟೆಂಟ್. ನಂಬಿಕೆ ವರ್ಸಸ್ ಅಪನಂಬಿಕೆ, ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಸಂಶಯ, ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ, ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ, ಅನನ್ಯತೆ ವರ್ಸಸ್ ಪಾತ್ರ ನಿರ್ವಹಣೆ ಗೊಂದಲ, ಆತ್ಮೀಯತೆ ವರ್ಸಸ್ ಏಕಾಂತತೆ, ಸೃಷ್ಟಿಶೀಲತೆ ವರ್ಸಸ್ ನಿಲುಗಡೆ, ಸಮಗ್ರತೆ ವರ್ಸಸ್ ಹತಾಶೆ. ಅಂದ್ರೆ ಇಲ್ಲಿ ನೋಡಿ, 0 ಇಂದ ಅಂದ್ರೆ ಹುಟ್ಟಿನಿಂದ ಸಾಯುವವರೆಗೂ, ಅಲ್ಲಿಂದ ಅಲ್ಲಿವರೆಗೂ ಯಾವೆಲ್ಲ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಬಂದು ಭಾಷಾ ವಿಕಾಸದ ಹಂತಗಳು. ಅಂದ್ರೆ ಯಾವ ರೀತಿ ಭಾಷೆ ಅನ್ನುವಂಥದ್ದು ಮಗುವಿನಲ್ಲಿ ವಿಕಾಸ ಆಗುತ್ತೆ ಅಂತ. ಸೊ ನಾವ್ ಇಲ್ಲಿವರೆಗೂ ನೋಡಿದ್ದು ಏನು, ಎರಿಕ್ಸನ್ ರವರ ಮನೋಸಾಮಾಜಿಕ ವಿಕಾಸದ ಹಂತಗಳು, ಜೊತೆಗೆ ಕೋಲ್ಬರ್ಗ್ ರವರ ನೈತಿಕ ವಿಕಾಸದ ಹಂತಗಳು, ನಂತರ ಪಿಯಾಜೆ ಅವರ ನೈತಿಕ ವಿಕಾಸದ ಹಂತಗಳು, ನಂತರ ಬ್ರೂನರ್ ರವರ ಬೌದ್ಧಿಕ ವಿಕಾಸದ ಹಂತಗಳು, ಅದ ನಂತರ ಪಿಯಾಜೆ ರವರ ವಿಕಾಸದ ಹಂತಗಳು. ಇಷ್ಟನ್ನ ನೋಡಿದ್ವಿ. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಭಾಷೆಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ.